ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ವೆಲ್ಕಮ್. ಇವತ್ತು ನಿಮಗೆ ಮ್ಯಾಗಿ ಹೇಗೆ ಮಾಡೋದು, ಮ್ಯಾಗಿ ಬಗ್ಗೆ ತುಂಬ ಟೇಸ್ಟ್ ರುಚಿಕರವಾಗಿ ರೆಸಿಪಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಈರುಳ್ಳಿಯನ್ನು ಮುಚ್ಚಿಡಬೇಕು, ಆಮೇಲೆ ಬೀನ್ಸ್ನ ಎತ್ಕೊಳ್ಬೇಕು. ಬೀನ್ಸ್ನ ತುಂಬ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಸ್ಲೈಸ್ ಟೈಪಲ್ಲಿ ಹಚ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾರೆಟ್ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ಬೇಕು. ಇದು ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಹೇಗೆ ಕಟ್ ಮಾಡ್ತಿದ್ದೀನಿ ಇಲ್ಲಿ. ಕಟ್ ಮಾಡ್ಕೊಳ್ಬೇಕು, ಕಟ್ ಮಾಡ್ಕೊಬಿಟ್ಟಿದ್ದೀವಿ. ಎಷ್ಟು ಸಣ್ಣದಾಗಿ ಚೆನ್ನಾಗಿ ಹಚ್ತಾ ಇದ್ದೀನಿ ನಾನು. ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಾಯಿತು. ಆ್ಯಂಡ್ ಬೆಳ್ಳುಳ್ಳಿ ಒಂದು 7-6 ಪೀಸಸ್ ಹಾಕ್ಕೊಳ್ಬೋದು, ಯಾಕಂದರೆ ಟೇಸ್ಟ್ಗೆ ಬೇಕಾಗುತ್ತೆ. ಆ್ಯಂಡ್ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು ತುಂಬ ಖಾರ ಎಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಮೆಣಸಿನ್ಕಾಯಿನ ಡೀಪಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಬೆಳ್ಳುಳ್ಳಿ ಹೆಚ್ಕೊಳ್ಬೇಕಾಗುತ್ತೆ. ನಾನೇನು ಮಾಡ್ತಾ ಇರೋದು 4 ಪಟ್ನ ಮ್ಯಾಗಿ, ಅಂದರೆ 10 ರೂಪೀಸ್ 4 ಪಟ್ನ ಬರುತ್ತಲ್ಲ, ಅದಕ್ಕೆ ಅದ್ರ ಕ್ವಾಂಟಿಟಿ ಹಾಕೊಂಡು ಮಾಡ್ತಾ ಇರೋದು ನಾನು. ನೋಡಿ ಬೆಳ್ಳುಳ್ಳಿ ಹಾಕಾಯ್ತು, ಪ್ಯಾಕೆಟ್. ಆ್ಯಂಡ್ ಕರ್ಬೇವು ಹಾಕ್ತೀವಿ. ಅದು ಸ್ವಲ್ಪ ಫ್ರೈ ಆಗಬೇಕು ಕ್ಲೀನಾಗಿ, ಅಂದರೆ ಡೀಪಾಗಿ ಫ್ರೈ ಆಗಬೇಕು. ಆಫ್ಟರ್ ಯು ಪುಟ್ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನೆಕ್ಸ್ಟ್ ನಾವು ಕಟ್ ಮಾಡ್ಕೊಂಡಿರೋ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ವೆಜಿಟೇಬಲ್ ಮ್ಯಾಗಿ. ನಾವು ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ತಾರೆ, ಕ್ಲೀನಾಗಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಟೇಸ್ಟ್. ಅರ್ಶಿನ ಪುಡಿ ಹಾಕ್ಬೇಕು, ಚಿಲ್ಲಿ ಪೌಡರ್. ಇದಕ್ಕೆ ಉಪ್ಪು ಹಾಕೋಣ ಅವಶ್ಯಕತೆ ಇಲ್ಲ, ಯಾಕಂದರೆ ಅದ್ರ ಮಸಾಲೆಗೆಲ್ಲ ಉಪ್ಪಿರುತ್ತೆ. ನಾವು ಜಾಸ್ತಿ ಉಪ್ಪು ಹಾಕಿಬಿಟ್ಟು ಟೇಸ್ಟ್ ಆಗಿರುತ್ತೆ. ಸೊ ಆ ಮಸಾಲೆಗಿರೋ ಉಪ್ಪು ಸಾಕಿರುತ್ತೆ, ಇಲ್ಲಾಂದರೆ ಜಾಸ್ತಿ ನಾವು ಬೇಕಾಗಿ ಉಪ್ಪು ಹಾಕ್ತಿದ್ರೆ ಟೇಸ್ಟ್
ಏನಾದರೂ ಉಪ್ಪಿಟ್ಟು ಹಾಕ್ಬಿಡುತ್ತೆ ಮ್ಯಾಗಿ ಮ್ಯಾಗಿ ಚೆನ್ನಾಗಿರುತ್ತೆ. ಇಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಸೂಪರ್. ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅನಿಸುತ್ತೆ, ಅಷ್ಟು ಟೇಸ್ಟಿ ಆಗಿದೆ. ನೋಡಿ ಒಂಥರ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಔಟ್ಲುಕ್ ಹೀಗಿದೆ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಟೇಸ್ಟಿ ಆಗಿದೆ. ಸೊ ಗಾಯ್ಸ್, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.